ಎಲ್ಲರಿಗೂ ನಮಸ್ಕಾರ. ಈ ಒಂದು ತರಗತಿಯಲ್ಲಿ ಪ್ರಬಂಧದ ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ಪ್ರಬಂಧವನ್ನು ಓದೋಣ. ಪೀಠಿಕೆ. ರಾಷ್ಟ್ರೀಯ ಹಬ್ಬಗಳು ಒಂದು ದೇಶದ ಐಕ್ಯತೆಯನ್ನು ಕಾಪಾಡುವಲ್ಲಿ ರಾಷ್ಟ್ರೀಯ ಹಬ್ಬಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತವೆ. ವಿವಿಧತೆಯಲ್ಲಿ ಏಕತೆಯನ್ನು ತರುವುದು ಇಂತಹ ರಾಷ್ಟ್ರೀಯ ಹಬ್ಬಗಳ ಮೂಲಕವೇ ಸಾಧ್ಯ. ರಾಷ್ಟ್ರದ ಜನರೆಲ್ಲ ಸೇರಿ ಯಾವುದೇ ಭೇದ ಭಾವವಿಲ್ಲದೆ ಒಟ್ಟಾಗಿ ಸೇರಿ ಆಚರಿಸುವ ಹಬ್ಬಗಳೇ ರಾಷ್ಟ್ರೀಯ ಹಬ್ಬಗಳು. ವಿಷಯ ವಿವರಣೆ. ರಾಷ್ಟ್ರೀಯ ಹಬ್ಬಗಳೆಂದರೆ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ. ಇವುಗಳಲ್ಲಿ ನಾವು ಒಂದೊಂದಾಗಿ ವಿವರಣೆ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಬರೋಣ. ಸ್ವಾತಂತ್ರ್ಯ ದಿನಾಚರಣೆ ಭಾರತದ ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆಯಲ್ಲಿ ಒಳಪಟ್ಟಿತು. ಅಂದರೆ ನಮ್ಮ ದೇಶವನ್ನ 200 ವರ್ಷಗಳ ಕಾಲ ಬ್ರಿಟಿಷರು ಆಡಳಿತವನ್ನ ಮಾಡುತ್ತಿದ್ದರು. ವ್ಯಾಪಾರಕ್ಕೆಂದು ಭಾರತಕ್ಕೆ ಬಂದ ಬ್ರಿಟಿಷರು ಮೇನ್ ಕಾರಣ ಭಾರತಕ್ಕೆ ಬರೋದಕ್ಕೆ ಅವರ ಒಂದು ವ್ಯಾಪಾರಕ್ಕೋಸ್ಕರ ಅವರು ಬರ್ತಾರೆ. ಪೋರ್ಚುಗೀಸರಾಗಿರ್ಬೋದು, ಡಚ್ಚರು ಆಗಿರ್ಬೋದು, ಇಂಗ್ಲಿಷರಾಗಿರ್ಬೋದು, ಫ್ರೆಂಚರಾಗಿರ್ಬೋದು, ಇವರೆಲ್ಲ ವ್ಯಾಪಾರದ ಒಂದು ಉದ್ದೇಶದಿಂದ ಅವರು ಭಾರತಕ್ಕೆ ಬರ್ತಾರೆ. ಅದನ್ನು ಸಹ ನೀವು ಬರಿಬಹುದಾಗುತ್ತೆ. ವ್ಯಾಪಾರಕ್ಕೆಂದು ಭಾರತಕ್ಕೆ ಬಂದ ಬ್ರಿಟಿಷರು ಭಾರತದ ಸಂಪತ್ತಿಗೆ, ಮಸಾಲೆ ಪದಾರ್ಥಗಳಿಗೆ ಮನಸೋತು ಭಾರತದಲ್ಲಿ ಉಳಿದುಕೊಂಡರು. ಭಾರತದಲ್ಲಿ ದೊರೆಯುವ ಒಂದು ಮಸಾಲೆ ಪದಾರ್ಥಗಳು ಆಗಿರ್ಬೋದು, ಮತ್ತೆ ಭಾರತದ ಸಂಪತ್ತಿಗೆ ನಾವು ನೋಡಿರೋ ಹಾಗೆ ವಿಜಯನಗರದ ಒಂದು ಬಳ್ಳಾರಿ ಜಿಲ್ಲೆಯಲ್ಲಿ ವಿಜಯನಗರದಲ್ಲಿರುವ ಹಂಪಿ ಒಂದು ಮೊದಲು ಅದನ್ನ ನಾವು ಚಿನ್ನನ ಅಳೆದು ಬಿಟ್ಟು ಕೊಡ್ತಾ ಇದ್ವಿ. ಸೊ ಆ ಥರ ಅಷ್ಟು ರಿಚ್ ಆಗಿರೋ ಒಂದು ದೇಶ ಆಗಿತ್ತು. ಮತ್ತೆ ಅದು ಒಂದು ಹಂಪಿ ಇದೆ ಅಲ್ವಾ, ಅಲ್ಲಿ ಕೃಷ್ಣದೇವರಾಯ ಆಡಳಿತ ಮಾಡ್ತಾ ಇದ್ದು ತುಂಬಾ ರಿಚ್ ಶ್ರೀಮಂತ ಒಂದು ದೇಶವಾಗಿತ್ತು. ಭಾರತೀಯರನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಂಡು ನಂತರ ಅವರು ಏನ್ ಮಾಡಿದ್ರು, ಭಾರತೀಯರನ್ನ ತಮ್ಮ ಗುಲಾಮರನ್ನಾಗಿ ಮಾಡಿಕೊಂಡರು. ನಂತರ ಮಹಾತ್ಮ ಗಾಂಧೀಜಿ ಹಾಗೂ ಹಲವರ ಹೋರಾಟದ ಪರಿಣಾಮವಾಗಿ, ಮಹಾತ್ಮ ಗಾಂಧೀಜಿ ಒಬ್ಬರೇ ಅಲ್ಲ, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಬೇರೆ ಬೇರೆ ಒಂದು ಹೋರಾಟಗಾರರ ಒಂದು ನೇತೃತ್ವದ ಫಲವಾಗಿ ನಮಗೆ 1945 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಪಡೆಯಿತು. 1945 ಭಾರತಕ್ಕೆ ಸ್ವಾತಂತ್ರ್ಯವನ್ನು ಸಿಕ್ತು. ಆ ದಿನದಂದು ಶಾಲಾ ಕಾಲೇಜುಗಳಲ್ಲಿ ರಾಷ್ಟ್ರೀಯ ಧ್ವಜವನ್ನು ಆರಿಸಿ ದೇಶಭಕ್ತಿ ಸಾರುವ ಕಾರ್ಯಕ್ರಮಗಳನ್ನು ಆಚರಿಸಿ ಒಗ್ಗಟ್ಟನ್ನು ಪ್ರದರ್ಶಿಸುತ್ತವೆ. ಅಂದು ನಾವು ಏನ್ ಮಾಡ್ತೀವಿ, ಎಲ್ಲ ಒಂದು ಶಾಲಾ ಕಾಲೇಜುಗಳಲ್ಲಿ ರಾಷ್ಟ್ರದ ಧ್ವಜವನ್ನ ನಾವು ಹಾರಿಸಿ ಧ್ವಜಾರೋಹಣವನ್ನ ಮಾಡಿ ನಾವು ದೇಶಭಕ್ತಿಯನ್ನ ಹಾಡ್ತೀವಿ ಹಾಗೂ ಎಲ್ಲರಿಗೂ ಸಿಹಿಯನ್ನ ನಾವು ಹಂಚುತ್ತೀವಿ. ಗಣರಾಜ್ಯೋತ್ಸವ ರಿಪಬ್ಲಿಕ್ ಡೇ. ಭಾರತ ದೇಶವು ಸ್ವಾತಂತ್ರ್ಯವನ್ನು ಪಡೆದ ನಂತರ ಆಡಳಿತದ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಯಿತು. ನಮಗೆ ಸ್ವತಂತ್ರ ಏನೋ ಸಿಕ್ತು, ಆದರೆ ನಮ್ಮ ದೇಶದನ್ನ ಯಾವ ರೀತಿಯಾಗಿ ಸ್ಟ್ರಕ್ಚರ್, ದೇಶವನ್ನ ಆಳೋಕೆ ಏನೇನು ಬೇಕು, ಯಾವ ಒಂದು ಮಂತ್ರಿಗಳು ಆಗಿರ್ಬೋದು, ಪ್ರಧಾನಿ ಆಗಿರ್ಬೋದು, ರಾಷ್ಟ್ರಪತಿಗಳು ಆಗಿರ್ಬೋದು, ಸೊ ಯಾವ ರೀತಿಯಾಗಿ ರಚನೆ ಮಾಡೋದು ಅಂತ ನಮಗೆ ಗೊತ್ತಾಗುತ್ತೆ. ಯಾವುದರಿಂದ? ನಮ್ಮ ದೇಶದ BR ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನದಲ್ಲಿ ಈ ಎಲ್ಲ ಒಂದು ರೂಪುರೇಷೆಗಳನ್ನ ನಾವು ನೋಡಬಹುದು. ಅಂದ್ರೆ ಗಣರಾಜ್ಯೋತ್ಸವ ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ ಅಂದು ಸಂವಿಧಾನ ಜಾರಿಗೆ ಬಂದ ದಿನ ಆಗಿರುತ್ತೆ. ಆ ರೂಪುರೇಷೆಗಳನ್ನು ಒಳಗೊಂಡಿರುವ ನಮ್ಮ ಸಂವಿಧಾನ ಜನವರಿ 26ರಂದು ನಾವು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಜನವರಿ 26ರಂದು ನಾವು ಗಣರಾಜ್ಯೋತ್ಸವವನ್ನು ಆಚರಣೆಯನ್ನ ಮಾಡುತ್ತೀವಿ. ಈ ದಿನ ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನ, ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆ ಅದು ಜಾರಿಗೆ ಬಂದ ದಿನವಾಗಿರುತ್ತದೆ. ಗಾಂಧಿ ಜಯಂತಿ.
ಅಕ್ಟೋಬರ್ 2ರಂದು ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನವಾದ್ದರಿಂದ ನಾವು ಗಾಂಧಿ ಜಯಂತಿಯನ್ನು ಆಚರಿಸಲಾಗುತ್ತದೆ. ಅವರು ಗುಜರಾತಿನ ಪೋರಬಂದರಿನಲ್ಲಿ ಜನಿಸಿರುತ್ತಾರೆ ಹಾಗೂ ವಕೀಲರು. ಅವರ ಒಂದು ಪ್ರೊಫೆಷನಲ್ ಏನು ಅಂದರೆ ಅವರು ಒಬ್ಬ ವಕೀಲರಾಗಿರ್ತಾರೆ. ಅವರು ಮೇನಾಗಿ ಸ್ವಾತಂತ್ರ್ಯಕ್ಕಾಗಿ ಒಂದು ಹೋರಾಟ ಮಾಡಲು ಮುಖ್ಯ ಕಾರಣ ಏನಾಗಿರುತ್ತೆ ಅಂದರೆ ಅವರು ಆಫ್ರಿಕಾದಲ್ಲಿ ಆಫ್ರಿಕಾದಲ್ಲಿ ಟ್ರೈನ್‌ನಲ್ಲಿ ತೆರಳುತ್ತಿರುವಾಗ ಬಿಳಿಯ ಜನ ಏನಿರ್ತಾರೆ ಅವರು ಅವರನ್ನ ಒಂದು ರೈಲಿನಿಂದ ಆಚೆ ಹಾಕ್ತಾರೆ. ಸೊ ಅವ್ರಿಗೆ ಅರ್ಥ ಆಗುತ್ತೆ ಭಾರತದಲ್ಲಿ ನಮ್ಮ ಜನರು ಎಷ್ಟೋ ಕಷ್ಟಗಳನ್ನು ಪಡ್ತಿದ್ದಾರೆ. ಅದಕ್ಕೋಸ್ಕರ ಅವರು ಏನ್ ಮಾಡ್ತಾರೆ, ಭಾರತಕ್ಕೆ ಬಂದು ನಮ್ಮ ದೇಶದ ಜನರಿಗೆ ಒಂದು ಸ್ವಾತಂತ್ರ್ಯವನ್ನ ಕೊಡೋಕ್ಕೋಸ್ಕರ ಅವರು ಸಹಾಯ ಮಾಡ್ತಾರೆ. ಅವರ ಸತ್ಯ ಮತ್ತು ಅಹಿಂಸೆಯ ಸಂದೇಶಗಳನ್ನು ಈ ದಿನ ಸ್ಮರಿಸಲಾಗುತ್ತದೆ. ಸೊ ಅವರ ಒಂದು ಸತ್ಯ ಮತ್ತೆ ಅಹಿಂಸೆಯ ಒಂದು ಏನಿರುತ್ತೆ ಅದು ನಾವು ಜನರಿಗೆ ಈ ದಿನ ನಾವು ಸ್ಮರಣೆಯಾಗಿರುತ್ತದೆ. ಮತ್ತು ಮೇನ್ ನಮಗೆ ಸ್ವತಂತ್ರ ಬರಲು ಕಾರಣ ಮಹಾತ್ಮ ಗಾಂಧೀಜಿಯವರು ಅಂತ ಹೇಳಿದ್ರೆ ತಪ್ಪಾಗಲಾರದು.